ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಂಗೆ ಬೆಳಗಿನ ಶುಭೋದಯ ನೋಡ್ರಿ ಎಲ್ಲರಿಗೂ. ಬರ್ರಿ ಇವತ್ತಿನ ವಿಡಿಯೋದಾಗ ನಮ್ಮ ಮನೆಯ ಸಂಕ್ರಾಂತಿ ಹಬ್ಬ ಮತ್ತು ಭೋಗಿ ಹಬ್ಬ ಹೇಗೆಲ್ಲ ಆಚರಣೆ ಮಾಡೀವಿ ಅನ್ನೋದನ್ನು ಶೇರ್ ಮಾಡ್ಕೊಂಡು ನೋಡ್ರಿ. ಮುಂಜಾನೆ 9 ಗಂಟೆ ಒಳಗೆ ನನ್ನ ಪೂಜೆ ಎಲ್ಲ ಆಗಿತ್ತು ರೀ. ಸೊ ಯಾಕಂದರೆ ಧೀರಜ ಸಿದ್ದು ನಮ್ಮ ಮನೆಯವ್ರಿಗೆ ಏನೋ ರಜೆ ಇರಲಿಲ್ಲ, ಹೀಗಾಗಿ ಅವ್ರು ಹೋಗೋಷ್ಟೊತ್ತಿಗೆ ನಾನೆಲ್ಲ ಪೂಜೆ ನೈವೇದ್ಯ ಆಗಿತ್ತು. ಇನ್ನು ಅಡುಗೆ ಏನು ಮಾಡೀನಿ ಅನ್ನೋದನ್ನು ತೋರಿಸ್ತೀನಿ ಬರ್ರಿ. ಮಿಕ್ಸ್ ಭಾಜಿ ಮಾಡ್ತೀವಿ ರೀ ನಾವು, ಗಿಜಿ ಭಾಜಿ ಅಂತಾರೆ. ಅದಾದಮೇಲೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಕೊರದ ಜುಣಕ ಮತ್ತು ಬದ್ನಿಕಾಯಿ ಭರ್ತ, ದೊಡ್ಡ ಬದ್ನಿಕಾಯಿ ಇರ್ತಾವಲ್ರಿ, ಅದನ್ನ ಬದ್ನಿಕಾಯಿ ಸುಟ್ಟು ಭರ್ತ ಮಾಡಿದ್ದೆ. ಹೋದ ವರ್ಷ ಮತ್ತು ಅದ್ರ ಹಿಂದಿನ ವರ್ಷ ಎಲ್ಲ ಪೂರ್ತಿ ರೆಸಿಪಿಗಳನ್ನ ಶೇರ್ ಮಾಡ್ಕೊಂಡೀನಿ. ಹೀಗಾಗಿ ಏನು ಮಾಡೀನಿ ಅನ್ನೋದನ್ನು ಶೇರ್ ಮಾಡ್ಕೊಳಕತ್ತೀನಿ ಅಷ್ಟೇ ರೀ ಈ ವರ್ಷ. ಯಾಕಂದ್ರೆ ಬೆಳಿಗ್ಗೆ ಲಘುನ ಎದ್ದು 5 ಗಂಟೆಗೆ ಎದ್ದು ಇಷ್ಟೆಲ್ಲ ಮಾಡಿ ಪೂಜೆ ಮಾಡಿ ನೈವೇದ್ಯ ಮಾಡಿ ನಮ್ಮ ಮನೆಯವ್ರಿಗೆ ಟಿಫಿನ್ ಕೊಟ್ಟು ಕಳಿಸ್ಬೇಕಿತ್ತಲ್ಲ, ಹೀಗಾಗಿ ವಿಡಿಯೋ ಕ್ಲಿಪ್ಸ್ ಏನೋ ತೊಗೊಳಕ್ಕಾಗಲಿಲ್ಲ ರೀ. ಅದ್ರ ಜೊತೆಗೆ ಮಸ್ತಾಗಿ ಸಜ್ಜಿ ರೊಟ್ಟಿ ನೋಡಿರಿ. ಹಾಗೆ ನಾವು ಎಲ್ಲ ನಾಷ್ಟ ಮಾಡಿ ಎಲ್ಲರೂ ಅವ್ರವ್ರ ಕೆಲ್ಸಕ್ಕೆ ಹೋದ್ಮೇಲೆ ನಾನು ನಾಷ್ಟ ಮಾಡಿ ಮತ್ತು ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ನಾವು ವಿಶೇಷವಾಗಿ ಒಂದು ಸ್ವಲ್ಪ ಮಾದಲಿ ಮಾಡ್ತೀವಿ ರೀ. ಸೊ ಹೀಗಾಗಿ ಈ ವರ್ಷವೂ ಅದನ್ನ ಮಾಡಿದ್ರಾತು ಅಂತಂದು ಹೇಳಿ ಇನ್ಸ್ಟೆಂಟ್ ಹಂಗೆ ಮಾದಲಿ ಹೆಂಗೆ ಮಾಡ್ತಾರೆ ಅನ್ನೋದು ಕ್ವಿಕ್ಕಾಗಿ ನಾನು ಶೇರ್ ಮಾಡ್ಕೊಳಕತ್ತೀನಿ. ವ್ಲಾಗ್ ಅಲ್ರಿ, ಹೀಗಾಗಿ ಪೂರ್ತಿ ಏನೂ ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಅಷ್ಟು ಕ್ಲಿಪ್ಸನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ. ನಾವೀಗ ಒಂದು ಕಪ್ ಗೋಧಿ ಹಿಟ್ಟು ತೊಗೊಂಡು ಬಂದರೆ ಅದಕ್ಕೆ ನಾನು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಮತ್ತು ಹಸೆ ಕಡಲೆ ಹಿಟ್ಟು ಅದನ್ನ ತೊಗೊಂಡಿರ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸಣ್ಣ ರವೆ ಇಷ್ಟು ತೊಗೊಂಡಿರ್ತೀನಿ. ಸೊ ಇವನ್ನೆಲ್ಲ ಏನು ಮಾಡ್ಬೇಕಂದ್ರೆ ಬೇರೆ ಬೇರೆನ ಹುರ್ಕೋಬೇಕು ರೀ. ಅಂದರೆ ಹಂಗೆ ಜಸ್ಟ್ ನಾವು ಹಿಟ್ಟನ್ನು ಹುರಿತೀವಲ್ಲ ಹಲ್ವಾಕ, ಅದು ಆ ರೀತಿ ನಾವು ಮೂರನ್ನು ಬೇರೆ ಬೇರೆ ಮಾಡಿಕೊಂಡು ಹುರಿಬೇಕಾಗತ್ತೆ ನೋಡ್ರಿ. ಇಲ್ಲಿ ಆ ರೀತಿ ನಾನು ಮಾಡ್ತೀನಿ. ಹಲವಾರು ಪದ್ಧತಿ ಒಳಗೆ ಮಾಡ್ತಾರೆ ರೀ ಮಾದಲಿನ. ಸೊ ನಾ ಇಲ್ಲೇ ಇನ್ಸ್ಟೆಂಟಾಗಿ ಹೇಳಿದ್ನಲ್ಲ, ಹಿಟ್ಟನ್ನು ಹುರ್ಕೊಂಡು ನಾನು ಯಾವ ರೀತಿ ಮಾಡ್ತೀನಿ ಅಂತ ಮಾಡಾಕತ್ತೀನಿ. ಕೆಲವೊಬ್ಬರು ಗೋಧಿ ಮತ್ತು ಅಕ್ಕಿ ಕಡಲೆಬೇಳೆ ಇವನ್ನೆಲ್ಲ ಹಿಂಗೆ ಹುರಿದ್ಬಿಟ್ಟು ಉರುಟಾಗಿ ಗಿರ್ಣಿಗೆ ಹಾಕಿಸಿನೂ ಮಾಡ್ತಾರೆ. ಸೊ ಜಾಸ್ತಿ ಮಾಡೋರು ನಾವು 4 ಜನ ಅಲ್ರಿ, ಹೀಗಾಗಿ ಭಾಳ ಮಾಡಿದರೆ ತಿನ್ನೋರು ಬೇರೆ ಇರೋಂಗಿಲ್ಲ. ಸ್ವೀಟ್ ಅಂದರೆ ಜಾಸ್ತಿ ಇಷ್ಟನೂ ಪಡೋಂಗಿಲ್ಲ. ಸೊ ಹೀಗಾಗಿ ಜಾಸ್ತಿ ಮಾಡೋದು ಬೇಡ ಅಂತಂದು ಹೇಳಿ ನನಗೂ ಸ್ವಲ್ಪ ನೆಗಡಿ ಜ್ವರ ಹಿಂಗೆ ಶುರುವಾಗಿತ್ತು ನೋಡ್ರಿ ಹಬ್ಬದಾಗ. ಆದರೂ ಬಿಡಕ್ಕೆ ಬರೋಂಗಿಲ್ಲ ಅಂತಂದು ಹೇಳಿ ಒಂದು ಸ್ವಲ್ಪ ನಾನು ನೈವೇದ್ಯ ಪೂರ್ತಕ್ಕೆ ಮಾಡಿದ್ರಾತು ಅಂತಂದು ಹೇಳಿ ಒಂದು ಬೌಲಿಂದ ಮಾಡಾಕತ್ತೀನಿ. ಅದಕ್ಕೆ ಅರ್ಧ ಬೌಲ್ ಹಸಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ರವೆ ಇಷ್ಟೆಲ್ಲ ಹುರ್ಕೊಂಡು ಇದನ್ನೇನು ಮಾಡಬೇಕು ಅಂದ್ರೆ ಫುಲ್ ವಾಸನೆ ಬರೋ ತನಕ ನೋಡಿರಿ. ಗೋಧಿ ಹಿಟ್ಟು ನಾವು ಎಷ್ಟು ಹುರ್ಕೋತೀವಲ್ಲ ಅಷ್ಟು ಚಲೋ ಇರ್ತೈತಿ. ಆದರೆ ಹೊತ್ತಕ್ಕೆ ಬಿಡಬಾರ್ದು, ಸಣ್ಣಗೆ ಉರಿ ಇಟ್ಕೊಂಡು ಹುರ್ಕೋಬೇಕು. ಘಮ ಖರೆ ಹೇಳ್ಬೇಕಂದ್ರೆ ಅಷ್ಟು ವಾಸನೆ ಬರಾಕತ್ತಿತ್ತು ನೋಡ್ರಿ. ನಾವೇನು ಹಲ್ವಕ್ಕೆ ನಾವು ತುಪ್ಪದೊಳಗೆ ಫ್ರೈ ಮಾಡ್ಕೋತೇವಲ್ರಿ, ಅದೇ ರೀತಿ ಬರಾಕತ್ತಿತ್ತು ವಾಸನೆ ಇಲ್ಲೇ. ಮತ್ತು ಅದಕ್ಕೆ ಒಂದು ಸ್ವಲ್ಪ ರವೆ ಸೇರಿಸ್ಕೊಂಡು ಮತ್ತು ಸ್ವಲ್ಪ ಮಾಡೋದಿತ್ತಲ್ರಿ, ಹೀಗಾಗಿ ಒಂದು 2 ಸ್ಪೂನ್ದಷ್ಟು ನಾನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹುರಿಯಾಕತ್ತಿದ್ನಲ್ರಿ, ಅದಕ್ಕೆ ರವೆ ಹಾಕ್ಕೊಂಡು ಮೂರನ್ನು ಮತ್ತು ಚೆಂದಾಗಿ ಹುರಿದ್ರಾತು ಅಂತ ಅದನ್ನು ಹುರಿಯಾಕತ್ತೀನಿ ನೋಡ್ರಿ. ಸಿಂಪಲ್ಲಾಗಿ ಐತ್ರಿ, ಭಾಳ ಏನು ಇದು ಇಲ್ಲ, ಕೈನೂ ಹಿಡಿಯಂಗಿಲ್ಲ, ಟೈಮೂ ತೊಗೊಳಂಗಿಲ್ಲ. ಇನ್ಸ್ಟಂಟಾಗಿ ಕ್ವಿಕ್ಕಾಗಿ ನಾವು ಮಾಡಿಡ್ಬೋದು. ಸೊ ಹೀಗಾಗಿ ಪಟ್ನೆ ಮಾಡಿಟ್ರಾತು ಇನ್ನು ಅಂತಂದು ಹೇಳಿ ನಮ್ಮ ಸಿದ್ದನು ಟಿವಿ ನೋಡಕತ್ತಿದ್ದಾರೆ. ಮಧ್ಯಾಹ್ನ ಇಬ್ಬರು ಎಲ್ಲ ಊಟ ಮಾಡಿದ ಮೇಲೆ ಇನ್ನು ನಾಳೆ ತಯಾರಿ ಎಲ್ಲ ಹೀಗಾಗಿ ಒಂದು ಸ್ವಲ್ಪ ಮಾಡಿ ಇಟ್ಕೊಂಬಿಟ್ರೆ ಅನುಕೂಲ ಆಕತಿ. ಯಾಕಂದ್ರೆ ಮಾದಲಿ ಆರಬೇಕು, ಬೆಲ್ಲ ಕೊಡಿಸ್ಬೇಕು, ಅದೆಲ್ಲ ಮಾಡ್ಬೇಕಲ್ರಿ, ಹಿಂಗೆ ಟೈಮ್ ತೊಗೋತತ್ ನೋಡ್ರಿ. ಸೊ ಹೀಗಾಗಿ ಈಗ ರವಾನು ಹುರಿದು ಹಾಕ್ಕೊಳಕತ್ತೀನಿ ನೋಡ್ರಿ. ಅದ್ರ ಸುಚ್ಚಿಗೆ ಸೊ 3 ಏನು ಮಾಡ್ತೀನಿ ಅಂದರೆ ಚೆಂದಾಗಿ ಇದನ್ನ ನಾವು ಹುರ್ಕೋತೀವಲ್ರಿ. ರವಾನ ನಾವು ಬಿಳಿ ರವೆ ಇಲ್ಲತ್ತಂದ್ರೆ ಉಪ್ಪಿಟ್ಟಿನ ರವೆ ಇರುತ್ತಲ್ರಿ, ಬಾಂಬೆ ರವೆ ಅಂತ ಬರ್ತೈತಲ್ಲ, ಅದನ್ನು ತೊಗೋಬೇಕು. ಸೊ ಇಲ್ಲಿ ಒಂದು 2-3 ಸ್ಪೂನ್ದಷ್ಟು ರವಾನು ಹಾಕ್ಕೊಂಡೆ. ಯಾಕಂದರೆ ಹಿಟ್ಟು ಭಾಳ ಆಗ್ತೈತಿ ಅಂತ ಮತ್ತು ನಾನೇನು ಮಾಡಿದೆ ಅಂದರೆ ಸಪ್ರೇಟಾಗಿ ಮಾಡ್ಕೊಳಕತ್ತೀನಿ. ಆ್ಯಕ್ಚುಲಿ ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟಿನೊಳಗೆ ಹುರ್ಕೋಬೇಕಿತ್ತು, ಒಂದು ಸ್ವಲ್ಪ ಹಾಕಿ ನೋಡಿದೆ ಮತ್ತು ಬೇಡ ಸರಿ, ಇದು ರವೆ ಸ್ವಲ್ಪ ದಪ್ಪಕ್ಕತ್ತಲ್ಲ, ಮತ್ತು ಹೀಗಾಗಿ ಬೇರೆನೇ ಹುರ್ಕೊಂಡು ಹಾಕಿದ್ರಾತು ಅಂತ ಹುರ್ಕೊಂಡು ಮೂರನ್ನು ಇಷ್ಟು ಗಟ್ಟಿಯಾಗಿ ಕಲಸಿಟ್ಟಿನಿ ನೋಡ್ರಿ. ಇನ್ನು ಇದನ್ನು ಚಪಾತಿ ಮಾಡಿರ್ತೀವಲ್ಲ ಅದನ್ನೆಲ್ಲ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಹಾಕ್ಕೊಂಡು ಮತ್ತು ಸಣ್ಣಗೆ ತುಂಡು ಮಾಡಿಕೊಂಡು ಮಿಕ್ಸಿ ಎಲ್ಲ ಹಾಕ್ಕೊಂಡು ಅದಕ್ಕೆ ಇನ್ನು ರಾತ್ರಿ ನಾನು ಬೆಲ್ಲ ಕೂಡಿಸಿ ಇಡ್ತೀನಿ. ಯಾಕಂದರೆ ಆರ್ಬೇಕಲ್ರಿ ಇದು ಫುಲ್ಲು, ಹೀಗಾಗಿ ಈ ಪ್ರೊಸೆಸ್ ನಡೆಸೀನಿ ನೋಡ್ರಿ. ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಸಿದ್ದುನ ಕ್ಲಾಸು ಮತ್ತು ಅವನು ಫುಟ್ಬಾಲಿಗೆ ಹೋಗೋದೈತೆ ರೀ, ಹೀಗಾಗಿ ನೋಡ್ತೀನಿ ಪೂರ್ತಿ ಮತ್ತೇನಾದರೂ ಶೇರ್ ಮಾಡ್ಕೋತೀನಿ. ಇಲ್ಲಾಂದ್ರೆ ಮತ್ತು ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ನಾನು ವ್ಲಾಗ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿನಿ ರೀ. ವ್ಲಾಗ್ ಮುಂಜಾನೆ ಮತ್ತು ನಾಳೆ ಸಂಕ್ರಾಂತಿ ಹಬ್ಬ ಹೆಂಗೆ ಮಾಡ್ತೀವಿ ಅನ್ನೋದು ಅದನ್ನು ಶೇರ್ ಮಾಡ್ಕೋತೀನಿ. ಈಗ ಜಸ್ಟ್ ಚಪಾತಿ ಮಾಡಿ ಬೇಯಿಸ್ಕೊಳ್ಳೋದ್ರಿ. ಇದು ಸೈಡಿಗೆಲ್ಲ ಸ್ವಲ್ಪ ಇದು ಆಗ್ತಾವೆ. ಈ ಮಾದಲಿ ಚಪಾತಿ ನೋಡ್ರಿ ಹಿಂಗೆ ಹಾಕವು, ರೌಂಡಾಗಿ ಏನೂ ಬರೋಂಗಿಲ್ಲ. ಮತ್ತು ಯಾಕಂದರೆ ಹಿಟ್ಟು ಭಾಳ ಗಟ್ಟಿನ ಅದಿರ್ತೀವಲ್ಲ, ಹಿಂಗೆ ಆಮೇಲೆ ಹುರಿದದ್ದು ಹಿಟ್ಟು ಬೇರೆ ಅಲ್ರಿ, ಹೀಗಾಗಿ ದಂಡಿ ಎಲ್ಲ ಹರಿತಾವೆ. ಪರವಾಗಿಲ್ಲ ರೀ, ನಾವು ಈ ರೀತಿ ಎಲ್ಲ ಚಪಾತಿ ಮಾಡಿ ಇಟ್ಕೊಂಡು ಇವನ್ನ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಬೆಲ್ಲ
ಸೇರಿಸ್ಬಿಟ್ರೆ ಮಾದಲಿ ರೆಡಿ ಆಕತ್ ನೋಡಿರಿ. ಇನ್ನು ನಾಳೆ ಸಂಕ್ರಾಂತಿ ಹಬ್ಬದ ವ್ಲಾಗು ಮಿಸ್ ಮಾಡ್ದೆ ನಾನು ನೋಡಿರಿ, ಮತ್ತು ನಾನು ಕಂಟಿನ್ಯೂ ಮಾಡ್ತೇನೆ. ಯಾಕಂದು ಸ್ವಲ್ಪ ಆರಾಮನ ಅನಿಸ್ವಲ್ರಿ. ಹೀಗಾಗಿ ಇಷ್ಟು ಮಾಡಿ ನಾನು ಸ್ವಲ್ಪ ರೆಸ್ಟ್ ತೊಗೊಂಡು ಮತ್ತು ನಾಳೆ ಸಂಕ್ರಾಂತಿ ಹಬ್ಬಕ್ಕೆ ಫ್ರೆಶ್ ಆಗಿ ವ್ಲಾಗ್ ಶುರು ಮಾಡೋಣ ಅಂತ ಅಂದ್ಕೊಂಡೀನಿ. ಈಗ ಇನ್ನು ಫುಲ್ ಆರಾಗ್ಬಿಟ್ಟು ಫುಲ್ ಮಿಕ್ಸಿಗೆ ಹಾಕ್ಕೋತೀನಿ ರೀ. ಆಮೇಲೆ ರಾತ್ರಿ ಎಲ್ಲ ಬೆಲ್ಲ ಸೇರಿಸಿ ಇಡ್ತೀನಿ. ಜಸ್ಟ್ ಈಗ ನೋಡ್ರಿ ಹಿಂಗೆ ಬಟ್ಟೆಯಿಂದ ಒತ್ತಿ ಮಾದಲಿ ರೊಟ್ಟಿನ ಬೇಯಿಸ್ಕೋಬೇಕು. ಮಾದಲಿ ರೊಟ್ಟಿ ಅಂತಾರೆ, ಮಾದಲಿ ಚಪಾತಿ ಅಂತಾರೆ, ಒಂದೊಂದು ಕಡೆಗೆ ಒಂದೊಂದು ಪದ್ಧತಿ ನೋಡ್ರಿ ಮಾಡೋದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡಕತ್ತೀನಿ ನೋಡ್ರಿ. ಮೊದಲನೇದಾಗಿ ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ಸಂಜೆ ಮುಂದೆನೇ ಪೂಜೆ ಮಾಡಿದೆ. ಯಾಕಂದು ಏಕಾದಶಿನೂ ಅಂದರು, ಮತ್ತು ಸಂಜೆ ಮುಂದೆ ಮುಹೂರ್ತ ಐತಿ ಅಂದರು. ಹೀಗಾಗಿ ಮಧ್ಯಾಹ್ನ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಸಂಜೆ ಮುಂದೆಲ್ಲ ಪೂಜೆ ಆಯ್ತು ನೋಡ್ರಿ. ಸೊ ಜಸ್ಟ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದು ಈಗ ಬ್ಲಾಗ್ ಶುರು ಮಾಡೀನಿ. ಸೊ ಈಗ ಒಂದೆರಡು ಮಂದಿ ಅರ್ಶಿನ ಕುಂಕುಮ ಹೇಳ್ಯಾರ, ಸೊ ಅಲ್ಲಿ ಹೋಗ್ಬೇಕು. ಮತ್ತು ಕೆಲವೊಬ್ಬರು ಬೇರೆ ಬೇರೆ ಪದ್ಧತಿ ಒಳಗೆ ಮಾಡ್ತಾರೆ. ಇಲ್ಲೇ ನೋಡೋಣ ಇವತ್ತು ಏನೇನಾಗ್ತದೆ ಅಂತೆಲ್ಲ ಶೇರ್ ಮಾಡ್ಕೊತಾ ಹೋಗ್ತೀನಿ. ನಮ್ಮ ಸಿದ್ದು ನೋಡ್ರಿ ಇಲ್ಲಿ ಕುತ್ಕೊಂಡಲ್ಲ, ರಜಾ ಇತ್ತು ಆ್ಯಕ್ಚುಲಿ. ನಾಳೆನೂ ರಜಾ ಅಲ್ಲಪ್ಪಾಜಿ. ಕೆಲವೊಬ್ಬರು ಉಂಡೆ ಕಟ್ತಾರೆ ಎಳ್ಳಿಂದು, ಈ ಕಡೆಗೆಲ್ಲ ಉಂಡೆ ಮತ್ತು ಚಿಕ್ಕಿ ಈ ರೀತಿ ಮಾಡ್ತಾರೆ. ನಾವಂತೂ ಶೇಂಗಾ ಕಾಳು ಮತ್ತು ಕೊಬ್ಬರಿ ಎಳ್ಳು ಬೆಲ್ಲ ಮಿಕ್ಸ್ ಮಾಡಿಟ್ಟಿರ್ತೀನಲ್ಲ, ಸೊ ಅದೇ ಥರ ನಾನು ಮಾಡಿ ಇಟ್ಟಿರ್ತೀನಿ. ಸೊ ಡಾರ್ಕ್ ಬ್ಲೂ ಕಲರ್ ಸೀರೆ ಉಟ್ಕೊಂಡಿದ್ದೀನಿ ನೋಡ್ರಿ, ಸಿಂಪಲ್ಲಾಗಿ. ಇನ್ನು ಅರ್ಶಿನ ಕುಂಕುಮ ಶುರು ಆಗ್ತಾವೆ ಇನ್ನೆಲ್ಲಿ. ನಮ್ಮದು ಇನ್ನು ನಾವೇನು ಸಂಘದ್ದೇನು ಅರ್ಶಿನ ಕುಂಕುಮ ಇಟ್ಕೊಂಡಿರ್ತಿದ್ವಲ್ಲ, ಅದನ್ನ ಒಂದೆರಡು ದಿನ ಮುಂದೆ ಹಾಕೀವಿ. ಸೊ ಇಲ್ಲ ಅಂದರೆ ಇವತ್ತೈತದೆ ಆ್ಯಕ್ಚುಲಿ, ಹಬ್ಬದ ದಿನನೇ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಒಂದು ಸ್ವಲ್ಪ ಪರ್ಸ್ನಲ್ ರೀಸನ್ಸ್ ಇರ್ತಾವಲ್ಲ ರೀ ಹೆಣ್ಮಕ್ಳು, ಸೊ ಅದಕ್ಕೋಸ್ಕರ ಮುಂದೆ ಹಾಕೀವಿ. ಸೊ ಯಾವಾಗ ಮಾಡ್ತೀವಿ ನೋಡೋಣ. ಗಿಫ್ಟ್ ಎಲ್ಲ ತೊಗೊಂಬಂದು ಎಲ್ಲ ಪ್ರಿಪ್ರೇಷನ್ ಅಂತೂ ಆಗೈತಿ. ಸೊ ಇವಾಗ ಫೈನಲ್ ಮಾಡ್ತೀವಿ, ನೋಡಬೇಕು. ಸಂಡೇ ಅಂದಾರ ಮಂಡೇ ಅಂತಾರ ಗೊತ್ತಿಲ್ಲ. ಸೊ ಎಲ್ಲ ಲೇಡೀಸು ಒಂದು ಸ್ವಲ್ಪ ಟೈಮ್ ತೊಗೋಬೇಕಲ್ರಿ. ಕೆಲವೊಬ್ಬರಿಗೆ ಇರ್ತಾವಲ್ಲ ಹೆಣ್ಮಕ್ಳು ಆದಮೇಲೆ ಪ್ರಾಬ್ಲಮ್ಸ್ ಅವು ಇವು. ಸೊ ಹೀಗಾಗಿ ಎಲ್ಲರಿದ್ರೂ ಚಲೋ ಆಗ್ತೈತಲ್ಲ, ಹೀಗಾಗಿ ಎಲ್ಲರೂ ಅನುಕೂಲ ನೋಡಿಕೊಂಡು ಇಟ್ರಾತು ಅಂತ ಅಂದ್ಕೊಂಡಿವಿ. ಸೊ ನೋಡೋಣ. ಮತ್ತು ಆ ವ್ಲಾಗ್ ಅಂತೂ ನಿಮ್ಮ ಜೊತೆಗೆ ಖಂಡಿತ ನನ್ನ ಶೇರ್ ಮಾಡ್ಕೋತೀನಿ. ಇವತ್ತಿನ ವ್ಲಾಗ್ ಅಂತೂ ಜಸ್ಟ್ ಶುರು ಮಾಡಿ ನೋಡ್ರಿ. ಇನ್ನು ಸಂಜೆ ಮುಂದೆ ಎಲ್ಲೆಲ್ಲ ಅರ್ಶಿನ ಕುಂಕುಮಕ್ಕೆ ಹೋಗ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ. ಹಂಗೆ ಆದಷ್ಟು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಜಸ್ಟ್ ಸಂಜೆ ಮುಂದೆ ವ್ಲಾಗೆಲ್ಲ ಶುರು ಮಾಡಿ ನೋಡಿರಿ. ಮಾದಲಿ ಮತ್ತು ಹೆಸರುಬೇಳೆ ಅನ್ನ ಮಾಡೀನಿ. ಆಮೇಲೆ ಎಳ್ಳು ಇಷ್ಟು ನಾನು ಎಳ್ಳು ಮತ್ತು ಮಾದಲಿ ನಾನು ನೈವೇದ್ಯ ಮಾಡಿದ್ದೆ. ನಿನ್ನಂತೂ ಭೋಗಿಗೆ ಏನು ಮಾಡ್ತೀವಿ ಅಂದರೆ ರೊಟ್ಟಿ ಪಲ್ಯ ಅವನ್ನೆಲ್ಲ ದೇವ್ರ ಮುಂದಿಟ್ಟು ಪೂಜೆ ಮಾಡ್ತಾರೆ. ಇನ್ನು ಇಲ್ಲೇ ಕೆಲವೊಬ್ರು ಹೆಂಗೆ ಮಾಡ್ತಾರೆ ಅಂತ ಅದನ್ನು ನೋಡ್ತೀನಿ. ಯಾರಾದರೂ ಪೂಜೆ ಗೀಜೆ ಮಾಡೋದಿರ್ತದೆ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ, ಸಣ್ಣ ಸಣ್ಣ ಕ್ಲಿಪ್ಸ್ ಜೊತೆಗೆ. ಹಾಗೆ ಮತ್ತು ಇವತ್ತಿನ ಸಾಯಂಕಾಲ ಸಂಕ್ರಾಂತಿ ಹಬ್ಬದ ಆಚರಣೆ ಹೆಂಗಾಗತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ. ಇಲ್ಲೆಲ್ಲ ಸಂಜೆ ಮುಂದೆನೇ ಮಾಡಿದರು ಹೆಚ್ಚಾಗಿ, ಹೀಗಾಗಿ ನಾನು ಸಂಜೆ ಮುಂದೆ ಮಾಡಿದೆ. ನಮ್ಮ ಸಿದ್ದೊಂದು ರಜೆ ಇತ್ತಲ್ಲ, ಸೊ ನಮ್ಮ ಮನೆಯವರು ಮತ್ತು ನಮ್ಮ ಧೀರಜ ಹೋಗಿದ್ರು. ಕತ್ಲೆ ಕಾಣತ್ತನಪ್ಪಿಲ್ಲ ಇಲ್ಲೆಲ್ಲ. ಹೀಗಾಗಿ ನಾನು ನಮ್ಮ ಸಿದ್ದು ಅಷ್ಟೇ ಇದ್ವಿ ಬೆಳೆ. ನನಗೂ ಯಾಕಂದರೆ ನೆಗಡಿ, ತಲೆನೋವು, ಮೈಕೈ ನೋವು ಮೂರು ಶುರುವಾಗೈತಿ ನೋಡ್ರಿ. ಒಂದು ಸ್ವಲ್ಪ ಜ್ವರನೂ ಬಂದಂಗಾಗಿತ್ತು. ಸೊ ಹೀಗಾಗಿ ಮಧ್ಯಾಹ್ನ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತು ಸಂಜೆ ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಇದು ಮಾಡಿ ನೋಡ್ರಿ. ಅನ್ನ ಅಂತೂ ಮಾಡಿಟ್ಟಿನಿ, ಇನ್ನು ಊಟ ಅಷ್ಟೇ ಮಾಡೋದು. ಮಾದಲಿಗೆ ಒಂದು ಸ್ವಲ್ಪ ಎಲ್ಲ ಸಪ್ರೇಟಾಗಿ ಶೇಂಗಾ ಅದನ್ನ ಹುರಿದು ಇಟ್ಟೀನಿ. ಬೇಕಂದ್ರೆ ಹಾಕ್ಕೊಂಡು ಬಿಸಿ ಬಿಸಿ ಹಾಲು ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಅಂತ. ಇನ್ನೊಂದು ಜ್ಯೂಸ್ ಮಾಡ್ಕೊಡೋ ನಂಬರ್ ಅದು. ಅರೇ ಯಪ್ಪ ಲೂಸ್ ಆಗ್ತದೆ ಗುಡ್ಡ. ಸೊ ಇಷ್ಟ ಶುರು ಮಾಡಿ ನೋಡ್ರಿ. ಹೋದದಲ್ಲ. ಇನ್ನು ಅದಾದಮೇಲೆ ಸಂಜೆ ಮುಂದೆ ಮತ್ತು ನಾನು ಹೇಳ್ಕೊಡಕ್ಕೆ ನನ್ನ ಫ್ರೆಂಡ್ ಮನೆಗೆ ಹೋದ್ ನೋಡ್ರಿ. ಅವರು ಎಲ್ಲ ಪೂಜೆ ಮಾಡಕತ್ತಿದ್ರು. ತುಳಸಿ ಕಟ್ಟಿ ಮುಂದೆ ಕೂತ್ಕೊಂಡು ಕೆಲವೊಂದು ಕಡೆಗೆ ಕೆಲವೊಂದು ಪದ್ಧತಿ ಒಳಗೆ ಆಚರಣೆ ಮಾಡ್ತಾರೆ. ಅವರು ಉಡಿ ತುಂಬಿ ಎಲ್ಲ ಕಬ್ಬು ಇದೆಲ್ಲ ಇರ್ತಾವಲ್ಲ, ಗಜ್ಜರಿ ಈ ಥರ ಎಲ್ಲ ಬಾರೆಹಣ್ಣು ಏನೇನೋ ಉಡಿ ತುಂಬಿ ಪೂಜೆ ಮಾಡ್ತಾರೆ. ನಾವು ಎಳ್ಳು ಬೆಲ್ಲ ಹೆಂಗೆ ಕೊಟ್ಟಿದ್ದು ಮಾಡ್ತೀವಲ್ಲ ಹಂಗೆ ಅವ್ರು ಎಳ್ಳು ಬೆಲ್ಲ ಜೊತೆಗೆ ಆ ರೀತಿಯೂ ಮಾಡ್ತಾರೆ. ಸೊ ಅದಾದಮೇಲೆ ಮತ್ತು ಫೋಟೋಶೂಟ್ ಅಂತ ಇದೇ ಇರ್ತೈತಲ್ರಿ. ಹಂಗೆ ಒಂದಿಷ್ಟು ಫೋಟೋನು ತಗೊಂಡಿದ್ದೆಲ್ಲ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. ಹೋಪ್ಸು ಇವತ್ತಿನ ನಮ್ಮ ಸಂಕ್ರಾಂತಿ ಹಬ್ಬದ ಬ್ಲಾಗು ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡು ನೋಡ್ರಿ. ಇಷ್ಟ ಆಗಿತ್ತು ಅಂದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಮಾಡಿರಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನೋಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣಂತ್ರಿ ನಾಳಿನ ಬ್ಲಾಗ್ನಾಗ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ ಯು.